ಹೊಳೆಯುತ್ತಿವೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು. ಮೂಲೆ ಸೇರಿವೆ ಯಂತ್ರಗಳು ಮತ್ತು ನಾಮಫಲಕಗಳು. ಶಿರಾನಗರದ ಮೂಲಭೂತ ಉದ್ದೇಶ ಸೇರಿದಂತೆ ಸ್ವಚ್ಛತೆ ಉದ್ದೇಶಕ್ಕೆಂದು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನಗರಸಭೆ ಖರೀದಿಸಿರುವ ಸ್ವಚ್ಛತಾ ಯಂತ್ರಗಳು ವರ್ಷದಿಂದ ಬಳಕೆಯಾಗದೆ ತುಕ್ಕು ಹಿಡಿದು ಹಾಳಾಗುವ ಹಂತಕ್ಕೆ ತಲುಪಿವೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನು ನಗರಸಭೆ ಆವರಣದಲ್ಲಿಟ್ಟಿರುವ ಈ ಯಂತ್ರಗಳು ಕೆಲವು ಹಾಳಾಗಿದ್ರೆ ಮತ್ತೆ ಕೆಲವು ಹೆಗ್ಗಣ ಕಚ್ಚಾಗ್ತಾ ಇವೆ. ಯಂತ್ರಗಳು ಈಗಾಗಲೇ ಧೂಳು ಹಿಡಿದು ಬಣ್ಣ ಮಾಸಿದ್ದು ಸ್ವಲ್ಪ ದಿನಗಳಲ್ಲಿ ತುಕ್ಕು ಹಿಡಿಯುವ ಆತಂಕವೂ ಎದುರಾಗಿದೆ. ಈ ಯಂತ್ರಗಳನ್ನ ನಗರಸಭೆ ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕರ ಬಳಕೆಗೆ ವಿನಿಯೋಗಿಸದೆ ಶೆಡ್ನಲ್ಲೇ ಇಟ್ಟುಕೊಂಡಿದ್ದಾರೆ. ತಂದಿಟ್ಟ ಮೇಲೆ ಅತ್ತ ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ಜನರು ಪಾವತಿಸುವ ತೆರಿಗೆ ಹಣ ಅನಾಯಾಸವಾಗಿ ವ್ಯರ್ಥವಾಗ್ತಾ ಇದೆ ಎಂದು ನಾಗರಿಕರು ದೂರಿದ್ದಾರೆ. ಇನ್ನು ನಗರಸಭೆಯಲ್ಲಿ ಆಡಳಿತ ಬದಲಾದ ಹಾಗೆ ವಸ್ತುಗಳು ಬದಲಾಗಿ ಹೊಸ ಆಡಳಿತ ಬಂದ ನಂತರ ಹೊಸ ಸಲಕರಣೆಗಳು ಬಂದು ಹಳೆಯ ವಸ್ತುಗಳು ಮೂಲೆ ಸೇರ್ತಾ ಇವೆ. ಇನ್ನು ಈ ವಿಚಾರವಾಗಿ ಅಲ್ಲಿನ ಸಿಬ್ಬಂದಿಗಳು ಮಾತನಾಡಿ, ಯಂತ್ರಗಳು ಸುಸ್ಥಿತಿಯಲ್ಲಿದ್ದು ಸಿಬ್ಬಂದಿ ಕೊರತೆಯಿಂದಾಗಿ ಬಳಸಲು ಸಾಧ್ಯವಾಗಿಲ್ಲ. ಕೂಡಲೇ ಈ ವಸ್ತುಗಳ ಬಳಕೆಯತ್ತ ಗಮನ ಹರಿಸಲಾಗುವುದು ಎಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ವಸ್ತುಗಳನ್ನ ಹೇಗೆ ಮರುಬಳಕೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.